ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೇಲೂರಿಗೆ ಹೊರಟಿದ್ದೀವಿ. ವೊಕೇಶನ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಪಾಪ ಮಕ್ಳನ್ನ ಕರ್ಕೊಂಡೇ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವಾಗಲೂ ಹೋಗ್ತಿರೋದು ತುಂಬ ದಿನ ಇರೋದಕ್ಕೇನಲ್ಲ, ಒಂದಿನ ಹೋಗಿ ಬಂದುಬಿಡೋಣ ಅಂತ. ಮಕ್ಳಿಗೆ ಹೋಗೋದು ಅಂದರೆ ಎಲ್ಲಾದರೂ ಇಂಟ್ರೆಸ್ಟು. ನಮ್ಮ ರೇಮು ಕೂತ್ಕೊಂಡು ವಿಂಡೋದ ಸೈಡಲ್ಲಿ ನೋಡ್ತಾ ಕೂತಿದ್ದಾನೆ ಆರಾಮ್ಸೆ. ಎಸ್, ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಇಲ್ವಾಲ್ದ ಹತ್ರ ಸಾಗರಕಟ್ಟೆ ಅಲ್ಲಿಗೆ ಹೋಗ್ತೀವಿ. ಆ ಸೈಡ್ ಹೋಗ್ಬಿಟ್ರೆ ಫುಲ್ಲು ಈಸಿ, ಅರ್ಧ ಗಂಟೆ ಮುಂಚೆನೇ ಹೊರಟ್ಬಿಡ್ಬೋದು ಮತ್ತು ತಲುಪೋದು ಬೇಗ ತಲುಪ್ತೀವಿ. ಮತ್ತು ಕೆ ಆರ್ ನಗರ ರೂಟು ಟೌನ್ ಒಳಗಡೆ ಹೋಗೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಈ ಕಡೆ ಬ್ಯಾಕ್ ವಾಟ್ರ್ ಕಡೆ ಬರ್ತಿದ್ದೀವಿ. ನೀರೇ ಇಲ್ಲ ಎಲ್ಲೂ. ಈ ಥರ ಮಳೆಗೂ ಇರಲಿಲ್ಲ ಅಂದರೆ ಏನು ಪರಿಸ್ಥಿತಿನೋ ಗೊತ್ತಿಲ್ಲ. ಆಲ್ರೆಡಿ ನಮ್ಮ ಮಲಗಿಬಿಟ್ಟಿದ್ದಾನೆ. ಅವ್ರ ಅಣ್ಣ ತೊಡೆ ಮೇಲೆ ಮಲಗಿಸ್ಕೊತಿದ್ದ. ಇಬ್ಬರು ಕಿತ್ತಾಡಿದ್ರು, ಅದಕ್ಕೆ ಅವನು ಮಲಗಿಸ್ಕೊಂಡಿಲ್ಲ, ಅವ್ನು ಹಂಗೆ ಬಿಟ್ಬಿಟ್ಟಿದ್ದಾನೆ. ಅದು ನೋಡಿ ಹೆಂಗೆ ಉದ್ದ ಜೀವಿ, ಅದು ಚೆನ್ನಾಗಿ ನಿದ್ದೆ ಹೊಡ್ಕೊತಾ ಇದೆ. ನಾವು ಮೇಲೆ ರೀಚ್ ಆದ. ಇದು ನಮ್ಮ ನಾಲೆ ನೋಡಿ ಹೆಂಗೆ, ನೀರೇ ಇಲ್ಲ. ಈ ಥರ ಬೇಸಿಗೆ ಬಂದರೆ ಏನು ಮಾಡೋದು. ಇದು ನಮ್ಮ ಕೋಣದ ಕಟ್ಟೆ ಅಂತ ಕರಿತೀವಿ ನಮ್ಮ ಊರಲ್ಲಿ. ವೇಸ್ಟೇಜ್ ನೀರೆಲ್ಲ ಆಲ್ಮೋಸ್ಟ್ ಅಲ್ಲೇ ಇರುತ್ತೆ. ಇವಾಗ ಬಂದ ನಾವು, ಇದು ಡೈರಿ ನಮ್ಮೂರದು, ಅಲ್ಲಿ ಹಾಲು ಹಾಕೋಕ್ಕೆಲ್ಲ ಬರ್ತಾರೆ. ಇಲ್ಲಿ ನೋಡಿ ನಮ್ಮ ಮನೆ ಸಿಕ್ತು. ಇದು ಬೇರೆ ಮನೆಗೆ ಶಿಫ್ಟ್ ಆಗಿದ್ದಾರೆ, ಸೊ ಹಾಗಾಗಿ ಇದೇ ಮನೆ ನಮ್ಮದು ಇವಾಗ. ಯಾರು ನಮೃತ ಕಾಣಿಸ್ಕೊತಾಳೆ ಇವಾಗ. ನಮ್ಮ ನಮೃತ ಬೆಳಗ್ಗೆಯಿಂದನೂ ಹೊರಗಡೆನೇ ಕೂತ್ಬಿಟ್ಟಿದ್ಲಂತೆ, ನಮ್ಮ ಅತ್ತೆ ಬರ್ತಾರೆ ಅಂತ. ಅವಳು ಹಂಗೇನೆ, ಅವಳಿಗೆ ಸ್ವಲ್ಪ ಅಫೆಕ್ಷನ್ ಜಾಸ್ತಿ. ಯಾರು ಬರ್ತೀವಿ ಹೋಯ್ತೀವಿ ಅಂದರೆ. ನಾವೆಲ್ಲ ಹೋಗಿ ಎಲ್ಲ ಇದು ಮಾಡಿ, ನನಗೆ ತುಂಬ ದಿನದಿಂದ ಕೊತ್ವಳ್ಳಿಗೆ ಹೋಗಬೇಕು ಅಂತ ಇಷ್ಟ ಆಯಿತು, ನಮ್ಮ ಅಜ್ಜಿ ತಾತನೂರಿಗೆ. ಹಂಗಾಗಿ ಹೋಗೋಣ ಅಂತ ಹೇಳ್ದು. ಎಲ್ಲರೂ ಹೊರಟು. ಶ್ರುತಿ ಮತ್ತು ಅಣ್ಣಯ್ಯ ಬರಲಿಲ್ಲ. ಅಮ್ಮ, ಅಪ್ಪಾಜಿ, ನಾನು, ಮಕ್ಳುಗಳು ಎಲ್ಲರೂ ಹೊರಟು. ಸೊ ಆಲ್ರೆಡಿ ಒಂದು 7:30 ಅಷ್ಟು ಆಗಿತ್ತು ಟೈಮು. ಅತ್ತೇನು ಮಾವನೂ ಇರಲ್ಲ, ಟ್ರೈ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಲ್ವ. ಸೊ ಹಂಗಾಗಿ ಅವ್ರಿಗೆ ಯಾಕೆ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೋದೋ. ಬಟ್ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲಿಗೆ ಹೋದರೆ ಇಲ್ಲಿಗೆ ಮಿಸ್ ಆಗುತ್ತಲ್ಲ ಅಂತೇಳಿ ಇನ್ನೊಂದು ಸಲ ಹೋಗೋಣ ಅಂತೇಳಿ ಅದು ಮಿಸ್ ಮಾಡಿಕೊಂಡು ಮಾವನ ಮನೆಗೆ ಹೋಗೋಣ ಅಂತ ಹೊರಟು. ನಾನು ನಮ್ಮ ಅಜ್ಜಿ ತಾತನ ಮನೆ ಇದು. ನಮ್ಮ ಅಜ್ಜಿ ಇದ್ದಾಗಂತೂ ಯಾವಾಗಲೂ ಜಾಸ್ತಿ ಬರ್ತಿದ್ದು. ಈಗ ದೊಡ್ಡವರಾದ್ಮೇಲೆ ಅಷ್ಟಕ್ಕಷ್ಟೇ ಇದು ಮಾಡ್ತೀವಿ, ಯಾವಾಗಲೂ ಒಂದು ಸಲ ಬರ್ತೀವಿ. ನಮ್ಮ ಅವನು ಅತ್ತೆನೂ ಇದ್ದಾರೆ. ಪಾಪ ಅವ್ರಿಗೆ ಬರ್ತೀವಿ ಅಂತ ಹೇಳಿದ್ವಲ್ಲ, ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡು. ಇದೆಲ್ಲ ನಾವು ಆಟ ಆಡಿ ಬೆಳೆದಿದ್ದಂಥ ಮನೆ ಇದು. ನಾವು ವೆಕೇಷನ್ಸ್ಗೆಲ್ಲ ಇಲ್ಲಿಗೆ ಬರ್ತಿದ್ದು. ಇದರಲ್ಲೆಲ್ಲ ಎಷ್ಟೊಂದು ಮೆಮೊರೀಸ್ ಇದೆ ಅಂದರೆ, ಹಳೆ ಮನೆ ಅಂತೀವಿ, ಬಟ್ ಇದರಲ್ಲಿರೋ ಲುಕ್ಕು, ಇದರಲ್ಲಿರೋ ಸಂತೋಷ ಬೇರೆ ಯಾವ ಮನೆಗಳಲ್ಲೂ ಇರಲ್ಲ. ನಮ್ಮ ಅಜ್ಜಿ ಇದ್ದಾಗಲೂ ಹಿಂಗೆ ಇತ್ತು ಮನೆ. ಅತ್ತೇನೂ ಅಷ್ಟೇ, ತುಂಬ ಹೈಜೀನು, ತುಂಬ ನೀಟು, ಇಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ. ಇದೊಂಥರ ನೋಡ್ತಿದ್ರೆ ಏನೋ ಒಂಥರ ಫೀಲು, ಅಜ್ಜಿ ಇದ್ದಾರೆ ಏನೋ ಫೀಲ್. ಇಲ್ಲಿ ನೋಡಿ, ಇದು ನಮ್ಮ ಅಜ್ಜಿ ಮತ್ತು ತಾತ. ಏಯ್ ನಮೃತ, ತಿನ್ಬಾ ನೀನು. ಕಟ್ಟೆ ಒಂದು ಬಾ, ತಿನ್ನಿಸ್ಕೊಟ್ಟನ್ ಬಾ. ಸುನಿಗೆ ಪಾಪ ತುಂಬ ವರ್ಕು, ಬಟ್ ಇದ್ರಲ್ಲೂ ನಮ್ಮನ್ನೆಲ್ಲ ಕಡೆನೂ ಕರ್ಕೊಂಡು ಹೋಗ್ತಾರೆ. ಬಟ್ ಅವರು ವರ್ಕ್ ಮಾಡ್ಕೊತಾ ಕೂತ್ಕೊಂಡಿರ್ತಾರೆ, ನಾವು ಇಲ್ಲಿಗೆ ಓಡಾಡ್ಕೊಂಡು ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಕೊತೀವಿ. ಮಕ್ಕಳೆಲ್ಲ ಅಲ್ಲೆಲ್ಲ ಆಟಾಡೋದು ಇದು ಮಾಡೋದು ಮಾಡ್ತಿದ್ರು. ಊಟ ಟೈಮು ಬನ್ನಿ ಊಟ ಮಾಡಿ ಅಂತೆಲ್ಲ ಬೈದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನಮ್ಮಿ ಮಾತ್ರ ಊಟ ಮಾಡ್ತಿಲ್ಲ. ನಾನು ಹಿಂದೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಿದ್ನಲ್ಲ, ಅದು ಇದು ನೋಡ್ಕೊಂಡು ಕಿತಾಪತಿ ಮಾಡ್ತಿದ್ದಾಳೆ. ಲಾಸ್ಟ್ಗಳು ಊಟ ಮಾಡಲೇ ಇಲ್ಲ ಕರೆಕ್ಟಾಗಿ. ಇನ್ನೇನು ಊಟ ಮುಗಿಸ್ಕೊಂಡು ಎಲ್ಲರೂ, ಅತ್ತೆದೊಬ್ರದ್ದು ಊಟ ಆಗಿಲ್ಲ, ನಾವು ಆಮೇಲೆ ಮಾಡ್ಕೊತೀನಿ ಅಂತೇಳಿ ನನಗೆ ಮತ್ತು ಅಮ್ಮಂಗೆ ಮಡ್ಲಕ್ಕಿ ಕೊಡ್ತಾ ಇದೆ ಅತ್ತೆ. ಎಷ್ಟೋ ತುಂಬ ವರ್ಷಗಳಾಗ್ಬಿಟ್ಟಿತ್ತು ನನಗಂತೂ ಈ ಮನೆಗೆ ಹೋಗಿ. ತುಂಬ ಒಂಥರ ನೆನಪಾಗ್ತಿತ್ತು. ನಮ್ಮ ಅಜ್ಜಿ ಇದ್ದಾಗಲೂ ಅಷ್ಟೇ ಇಷ್ಟೊಂದು ಬಂದು ಹೋಗೋದು ಎಲ್ಲ ಜಾಸ್ತಿ ಮಾಡ್ತಿದ್ದು. ಆಮೇಲೆ ಮಾವ ಇದೊಂದು ಕಬ್ಬಿಣದ ಪೆಟ್ಟಿಗೆ ನೋಡಿ ಬನ್ನಿ ಅಂತ ಕರ್ಕೊಂಡೋಯ್ತು. ಇದು ನಮಗೆಲ್ಲ ಹಳೆಯದು, ನಾವೆಲ್ಲ ಯಾವಾಗಲೂ ಬಂದರೆ ನೋಡೋದು, ಆಟಾಡೋದು ಎಲ್ಲ ಮಾಡ್ತಿದ್ದು. ನಮ್ಮ ಅವ್ವ ದುಡ್ಡು ಇಟ್ಬಿಟ್ಟಿದ್ದೀನಿ ತಡೀರಪ್ಪ ತೆಗೆದು ಬಿಡ್ತೀನಿ ಅಂತ ಹೇಳಿ ತಗೊಂತು. ಸುನಿ ಇದು ನೋಡಿರಲಿಲ್ವಲ್ಲ, ನೋಡಿ ಬನ್ನಿ ಅಂತ ಹೇಳಿ ತೊಗೊಬಂದು ತೋರಿಸ್ತಿದ್ರು. ಇದಂತೂ ಅಲ್ಗಾಡ್ಸೋಕ್ಕೂ ಆಗೋಲ್ಲ. ಇದನ್ನು ಅಲ್ಗಾಡಿಸ್ಬೇಕು ಅಂದರೆ ಒಂದು 4-5 ಜನನೇ ಬೇಕೇನೋ ಅನಿಸುತ್ತೆ. ಅದಕ್ಕೆ ಅವ್ರು ಅಲ್ಗಾಡ್ಸೇ ಇಲ್ಲ, ಅಲ್ಲೇ ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲೇನು ದುಡ್ಡು ಇಡಲ್ಲ, ಮಾವ ಏನೋ ಇಟ್ಟಿದೆ ಅಷ್ಟೇ. ಯಾವಾಗಲೂ ಹಳೆ ಸಾಮಾನು ಅದು ಇದು ಅಂತ ತುಂಬಿರ್ತಿದ್ರು ಅಲ್ಲಿ.
ಇವಾಗ ಅಲ್ಲೇ ಲೇಟ್ ಆಯಿತು, ಅಲ್ಲೇ 10 ಗಂಟೆ ಆಯಿತು. ನಮ್ಮದೆಲ್ಲ 9 ಕಾಲಿಗೆ ಊಟ ಎಲ್ಲ ಮುಗೀತು. ಹೊರಟು ನಿಂತ್ಕೊಂಡು ಸುನಿ ರಿಪೋರ್ಟ್ ಇನ್ನು ಸ್ವಲ್ಪ ಇದೆ ರಿಲೀಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಅವ್ರದ್ದು ಲೇಟ್ ಮಾಡಿಬಿಟ್ರು. ಹಂಗಾಗಿ ಲೇಟ್ ಆಯಿತು. ಅತ್ತೆನೂ ಮಾವನ್ನು ಕಳಿಸ್ಕೊಡಕ್ಕೆ ಬಂದಿದ್ದಾರೆ. ಈ ಮಾವ ಅಂತೂ ನಂಗೆ ತುಂಬ ಫೇವ್ರೇಟ್ ಮಾವ. ಯಾಕಂದರೆ ನನಗೆ ಏನಾದರೂ ರಜಾ ಬಂದರೆ ಮಾವ ನನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಬಂದ್ಬಿಡ್ತಿತ್ತು ಊರಿಗೆ. ನೋಡಿ ಎಷ್ಟು ಕತ್ಲೆ ಆಗಿದೆ, ಫುಲ್ಲು ರೋಡು ಆ ಕಡೆ ಏನು ಕಾಣಿಸ್ತಾನೇ ಇಲ್ಲ. ತುಂಬ ಲೇಟ್ ಆಯಿತು. ಇರಲಿ, ಇನ್ನೇನು ಹತ್ರ ದೂರ ಅಲ್ವಾ, ಇನ್ನೇನು ಕೊತ್ವಳ್ಳಿಯಿಂದ ಇನ್ನೊಂದು 4-5 ಕಿಲೋಮೀಟ್ರ್ ಮೇಲೂರು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು. ಇದಂತೂ ನಮ್ಮ ಬೆಟ್ಟದಪುರ ಸೈಡ್ನವ್ರಿಗಂತೂ ಒಳ್ಳೆ ಮಸ್ತು ಪ್ಲೇಸು. ಇಲ್ಲಿಂದ ವ್ಯೂವು ಬೆಟ್ಟ ಮತ್ತು ಕೆರೆ ಎರಡೂ ಕಾಣಿಸುತ್ತೆ. ಇವಾಗ ನಾವು ಹತ್ಕೋಡು ನಿಯರ್ ಹತ್ಕೋಡಲ್ಲಿ ಇದ್ದೀವಿ. ಹೆಚ್ಚು ಕಡಿಮೆ ಇಲ್ಲಿ ನೆಕ್ಸ್ಟ್ ಅದು ಹತ್ಕೋಡೆ ಸಿಗೋದು. ಸೊ ಹಂಗಾಗಿ ಇದಂತೂ ನನಗಂತೂ ಭಾರಿ ಪ್ಲೇಸು, ತುಂಬಾ ಇಷ್ಟ ನನಗೆ ಈ ಕೆರೆ. ಮತ್ತು ಅಲ್ಲಿಂದ ನಮ್ಮದು ಬೆಟ್ಟದಪುರ ಬೆಟ್ಟ ಕಾಣಿಸುತ್ತಲ್ಲ, ಅದಂತೂ ತುಂಬ ಇಷ್ಟ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಅದು ವ್ಯೂವ್ನ ನಾನು ಮಿಸ್ ಮಾಡ್ಕೋತಾನೆ ಇರಲಿಲ್ಲ, ನೋಡ್ತಿದ್ದೆ. ಇತ್ತೀಚೆಗೆ ಕೆರೆ ಸ್ವಲ್ಪ ಬತ್ತಂಗಾಗಿದೆ, ಬಟ್ ನೀರೆಲ್ಲ ಇದ್ದರೆ ಹೂವೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಸುನಿ ಬೆಟ್ಟದಪುರಕ್ಕೆ ಹೋಗಬೇಕು ಅಂತ ಹೋಗ್ತಾಯಿದ್ದೋ, ಮಕ್ಳನ್ನ ಕರ್ಕೊಂಡಿಲ್ಲ, ನಾವಿಬ್ಬರೇ ಹೊರಟಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಬಂದು ಇವರೆಲ್ಲರೂ ನೋಡಿ ನಾಗವಲ್ಲಿ ಫಿಲಮ್ ನೋಡ್ತಾ ಇದ್ದಾರೆ. ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಿದ್ದಾರೆ ಅಂದರೆ ನಾವು ಬಂದಿರೋ ಇದು ಗೊತ್ತಿಲ್ಲ, ಅಷ್ಟು ಇಂಟ್ರೆಸ್ಟು. ಅವಳಿಗೆ ದೆವ್ವ ಬರುತ್ತೆ ಹೆಂಗೆ ಅಂತ. ಬರೀ ಇದೇನೆ, ಬರೀ ಎಲ್ಲ ಒಟ್ಟಾಗಿ ಸೇರಿಕೊಟ್ರೆ ಬರೀ ಈ ಥರದ ಫಿಲಮ್ಗಳೇ ನೋಡೋದು ಜಾಸ್ತಿ. ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಹೊರಟು. ಶನಿವಾರ ಹೋಗಿದ್ದು, ಭಾನುವಾರ ರಿಟರ್ನ್ ಆಗೋದು. ಯಾವಾಗಲೂ ನಾವು ಚುಂಚನಗಟ್ಟೆಗೆ ಬರ್ದೇ ಹೋಗೋದೇ ಇಲ್ಲ. ಅದು ಎಷ್ಟು ಯಾವಾಗ ಅಂದರೆ ನನ್ನ ಸುನಿ ನನ್ನ ನೋಡೋಕೆ ಬಂದಿದ್ದು ಪಾಯಸ ತುಪ್ಪದಿಂದನೂ ಒಪ್ಪನ ಮಾತು ದಿನದಿಂದನೂ ಸ್ಟಾರ್ಟ್ ಇದು ಪ್ರೊಸೆಸ್ಸು. ವಿತೌಟ್ ರಾಮನ ದೇವಸ್ಥಾನಕ್ಕೆ ಹೋಗ್ದೇ ಈಗ ನಾವು ಒಳಗಡೆ ಹೋಗ್ದೇ ಇದ್ರೂ ಪರವಾಗಿಲ್ಲ, ಇಲ್ಲಿ ನಿಂತ್ಕೊಂಡು ಒಂದು ವ್ಯೂ ನೋಡಿ ಹೋಗೋದು. ಈಗ ನೋಡೋಕ್ಕಂತೂ ಇವತ್ತೊಂಥರ ತುಂಬ ಬೇಜಾರಾಯಿತು. ಅಲ್ಲಿ ನೀರೇ ಇಲ್ಲ, ಅದೊಂಥರ ಬೇಜಾರು. ನೋಡಿ, ಇದು ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಕೆತ್ತಿದಾರಲ್ಲ, ಅವರೇ ಕೆತ್ತಿರೋದು ಇದು ಮೂರ್ತಿ. ತುಂಬಾ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಇದು ಅಲ್ಲಿ ನೋಡಿ, ಅವರು ಅದು ಫೇಮಸ್ ಆದಮೇಲೆ ಗೊತ್ತಾಗ್ತಿದೆ ಇದು ಯಾರು ಕೆತ್ತಿದ್ದು ಅಂತ. ಇವಾಗ ಹೇಳ್ತೀವಿ ಇವರು ಅದು ಕೆತ್ತಿದ್ರಲ್ಲ, ಅವ್ರು ಕೆತ್ತಿದ್ದು ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ರಾಮನ ದೇವಸ್ಥಾನ ಒಳಗಡೆಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ, ಸೊ ಹೊರಗಡೆನೇ ನಿಂತ್ಕೊಂಡು ನಾನು ಕೈ ಮುಗಿದ್ಬಿಟ್ಟೆ. ಇವ್ರು ಯಾರೂ ಕಾರಿಂದ ಎಳೀಲಿಲ್ಲ, ಅಲ್ಲೇ ಕೂತಿದ್ರು. ಈ ವಿಗ್ರಹ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಅದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮೈಸೂರು ಕಡೆಗೆ. ಮತ್ತು ನಾವು ಹೇಳಿದ್ವಲ್ಲ, ಆ ಕಡೆಯಿಂದ ಬರಬೇಕಾದ್ರೂ ಸಾಗರಕಟ್ಟೆ ಹೋಗಿದ್ದು, ಕೇರ್ನಗರ ರೂಟ್ ಒಳಗಡೆ ಹೋಗಲಿಲ್ಲ. ಹೌದು, ನಮ್ಮ ಹಿಮು ಅಲ್ಲೇ ಮಲಗಿಬಿಟ್ಟಿದ್ದಾನೆ. ರೇಷು ಮಲಗ್ತಾ ಇದ್ದ ನೋಡಿ, ಅವನು ಲಗೇಜ್ಗಳೆಲ್ಲನೂ ಅದನ್ನೇ ತಲೆದಿಮ್ಮ ಥರ ಮಾಡ್ಕೊಂಡು ಮಲಗಿಬಿಟ್ಟಿದ್ದಾನೆ. ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.